ಅಲ್ಲ ರಾಹುಲ್ ಅಷ್ಟು ಮಾತಾಡ್ಸಿದ್ರು ಮಾತಾಡ್ಲೇ ಇಲ್ಲಂತೆ. ನಾವಲ್ಲವ ಮಾತಾಡಕ, ಅವ್ನು ರಾಹುಲ್ ಬೇಕಂತ ಮಾತಾಡಿಸ್ತಾನ. ಅವನ ಜೊತೆಗೆ ಮಾತಾಡ್ಕೊಂಡು ನಿಂತ್ರ ಮುಗಿದು ಹೋದ್ ಕತಿ. ಅವನು ಮೊದಲೇ ಯಾಕೆ ಬೇಕತ್ತಾಗ ಹೌದಿಲ್ಲ, ನಮ್ಮಪ್ಪ ನಮ್ಮವ್ವ ಇದೆಲ್ಲ ವಿಚಾರ ಗೊತ್ತಾದ್ರೆ ನಾನು ಇಲ್ಲಿ ಹಾಸ್ಟೆಲ್ನಾಗ ಇಡೋದೇ ಇಲ್ಲ ಅವರು. ಮೊದಲೇ ನಾನು ದೊಡ್ಡ ಡಾಕ್ಟರ್ ಆಗಬೇಕು ಅಂತೇಳಿ ಅಷ್ಟೊಂದು ಆಸೆ ಇಟ್ಕೊಂಡು ಬಂದೇನಿ. ಇಲ್ಲಿ ಮಠ ಓದಲಿಲ್ಲ ಅಂದ್ರೆ ಹೆಂಗೆ? ನಿಂಗೆ ಯಾರು ಓದಬೇಡ ಅಂದ್ರೆ? ನಾನು ಅದನ್ನ ಹೇಳ್ತಾ ಇದ್ದೀನಿ, ರಾಹುಲ್ ಜೊತೆಗೆ ಮಾತಾಡು, ಏನು ಪ್ರಾಬ್ಲಮ್ ಈಗ? ಹೌದು, ನಿಂಗೆ ಅದರಿಂದ ಬೆನಿಫಿಟ್ ಅದಾವ, ನಿಂಗೆ ಗೊತ್ತಿಲ್ಲ ಏನು? ನಿಂಗೆ ಫೋನಿಗೆ ಕರೆನ್ಸಿ ಬೇಕಂದ್ರೆ ಯಾರನ್ನ ಕೇಳ್ತಿ? ನಮ್ಮವನ್ನ. ಖರ್ಚಿಗೆ ದುಡ್ಡು ಬೇಕಂದ್ರೆ ನಮ್ಮವನ್ನ. ಏನಾರ ತಿನ್ಬೇಕನ್ಸಿದ್ರೆ ಅದಕ್ಕೂ ದುಡ್ಡು ನಮ್ಮವನ್ನೇ ಕೇಳ್ತೀನಿ. ಶಾಪಿಂಗ್ ಮಾಡ್ಬೇಕನ್ಸಿದ್ರೆ ಎಲ್ಲಿ ಶಾಪಿಂಗ್? ಕೊಡೋ ದುಡ್ಡು ಫೀಸು ಸಣ್ಣ ಪುಟ್ಟ ಖರ್ಚಿಗೆ ಬೇಕಾಕೈತಿ. ಹಂಗೊಂದು ಜೊತೆ ಅರ್ಬಿ ಅದು ಬೇಕಂದ್ರೆ ಊರಿಗೆ ಹೋಗಿರ್ತೇನಲ್ಲ, ಅವಾಗ ಅವ್ವ ತೊಗೊಂಡಿಟ್ಟಿದ್ರೆ ತೊಗೊಂಬಂದಿರ್ತೇನೆ. ಬೇರೆ ಏನು ಹಂಗೆ ನಾನೆಲ್ಲಿ ಶಾಪಿಂಗ್ ಹೋಗೇನಿ ನೋಡಿಯಲ್ಲ. ಲವ್ ಮಾಡಿದರೆ, ರಾಹುಲ್ನ ಮಾತಾಡ್ಸಿದ್ರೆ ಇದೆಲ್ಲ ಬೆನಿಫಿಟ್ ಐತಿ ಗೊತ್ತಾನೆ. ಫೋನಿಗೆ ಕರೆನ್ಸಿ ಅವನೇ ಹಾಕಿಸ್ತಾನೆ. ನಿಂಗೆ ಏನಾರು ತಿನ್ಬೇಕನ್ಸಿದ್ರೆ ಝೊಮ್ಯಾಟೋದಿಂದ ಆರ್ಡ್ರ್ ಮಾಡಿ ಅಲ್ಲೇ ಫೋನ್ಪೇ ಮಾಡ್ತಾನೆ, ಅದು ಬಂದು ನಿನ್ನ ಕೈ ಸಿಗ್ತೈತಿ. ಹೌದಿಲ್ಲ? ನಿಂಗೆ ಏನಾರು ಡ್ರೆಸ್ ತೊಗೋಬೇಕು, ಶಾಪಿಂಗ್ ಮಾಡ್ಬೇಕು ಅನ್ಸಿದ್ರೆ ಅವನೇ ಕರ್ಕೊಂಡು ಹೋಗ್ತಾನೆ ಅವ್ನ ಬೈಕ್ನಾಗ. ಪಿಕ್ಚರ್ ನೋಡ್ಬೇಕನ್ಸಿದ್ರೆ ಅವನೇ ಕರ್ಕೊಂಡು ಹೋಗ್ತಾನೆ, ಟೆನ್ಷನ್ನೇ ಇಲ್ಲ. ಏನು? ಅಯ್ಯಪ್ಪ ದೇವ್ರೆ, ಲವ್ವಾ? ಇಲ್ಲವ, ನಾನು ಲವ್ ಗಿವ್ ಮಾಡಂಗಿಲ್ಲ, ಬೇಡ. ಇವೆಲ್ಲ ನಂಗೆ ಸರಿ ಬರಲ್ಲ ಬಿಡ. ನಮ್ಮ ಮನ್ಯಾಗ ಮದ್ವೆ ಗಿದ್ವಿ ಮಾಡಕ್ಕೆ ಒಪ್ಪಂಗಿಲ್ಲ, ಜಾತಿ ಗೀತಿ ಅಂತಾರ. ಆಮೇಲೆ ನಂದು ಓದೋದು ಇನ್ನೂ ಭಾಳ ಐತೆ, ಅದಕ್ಕೆ ಬೇಡ ಅನ್ನಿಸ್ತೈತೆ. ಅಯ್ಯೋ ತಾಯಿ, ನಿಂಗೆ ಯಾರು ಮದುವೆ ಮಾಡ್ಕೊಂಡ್ರು? ಜಸ್ಟ್ ಈಗ ಒಂದು 5 ವರ್ಷ ನಿಂದು ಓದೋದೈತಾ? ಟೈಮ್ ಪಾಸು. ಇನ್ನೂ ಟೈಮ್ ಪಾಸಾ? ನಿಂಗೆ ಗೊತ್ತೇ ಏನು? ನಂಗೆ ಎಷ್ಟು ಜನ ಬಾಯ್ ಫ್ರೆಂಡ್ ಅದಾರಂತೆ? ಏನು ಜನನ? ಫಸ್ಟ್ ನಾನು ನಿಖಿಲ್ನ ಇಷ್ಟಪಟ್ಟಿದ್ದೆ. ನಾನು, ಬಟ್ ಕೇಳ್ತಿದ್ದಂಗೆ ಒಪ್ಕೊಂಡ. ಒಂದು 6 ತಿಂಗಳಾದ್ಮೇಲೆ ಬ್ರೇಕಪ್ ಆಗ್ಬಿಡ್ತು. ಯಾಕಂದ್ರೆ ಭಾಳ ರಿಸ್ಟ್ರಿಕ್ಷನ್ ಆಗ್ತಿದ್ದ, ಹಾಗೆ ಇರಬೇಕು ಹಿಂಗೆ ಇರಬೇಕು ಅಂತೇಳಿ. ನಂಗೆ ಇಷ್ಟ ಆಗಲಿಲ್ಲ, ಬಿಟ್ಬಿಟ್ಟೆ, ಬ್ರೇಕಪ್. ಆಮೇಲೆ ಸೂರಜ್ ಅಂತೇಳಿ, ಆಮೇಲೆ ಮತ್ತೆ ಪ್ರದೀಪ್ ಅಂತೇಳಿ, ಈಗ ಇವನು ಶರಣ್ ಅಂತೇಳಿ, ಗೊತ್ತೇನ? ಅವರೆಲ್ಲ ಒಂದು 6 ತಿಂಗಳು, 4 ತಿಂಗಳು, 5 ತಿಂಗಳು ಅಷ್ಟೇ. ಇವನು ಶರಣ್ ಅನ್ನೋನು ನೋಡು 8 ತಿಂಗಳಾಯ್ತು. 1 ರೂಪಾಯಿ ಖರ್ಚು ಮಾಡ್ಸಲ್ಲ ನನ್ನ ಹತ್ರ, ಗೊತ್ತೇನ? ಈ ಡ್ರೆಸ್ನ ಹಾಕೊಂಡೇನಲ್ಲ, ಇದು ಯಾವಾಗ ತೊಗೊಂಡಿದ್ದೆ ಹೇಳ? ಮೊನ್ನೆ ತೊಗೊಂಡಿದ್ದೆ. ಇದಕ್ಕೆ ಎಷ್ಟಂತ ಗೊತ್ತು? ಈ ಟಾಪ್ಗೆ ಐತಿ 850 ರೂಪಾಯಿ ಟಾಪ್. ಈ ಪ್ಯಾಂಟ್ ಚಲೋದಿದ್ದು, ಗೊತ್ತೇನ? 1550 ರೂಪಾಯಿ. ನಮ್ಮಪ್ಪ ನಮ್ಮವನ ಕಡೆ ನಾ ಕೇಳಂಗೆ ಇಲ್ಲ. ಏನಾರು ಅರ್ಬಿ ಗಿರ್ಬಿ ಬೇಕಾದ್ರೆ ಇಲ್ಲೇ ತೊಗೊಂಡ್ಬಿಡ್ತೀನಿ. ಊರಿಗೆ ಹೊಂಟಾಗ ಮಾತ್ರ ಇವನು ಹಾಕ್ಕೊಂಡು ಹೋಗಂಗಿಲ್ಲ. ಏಯಪ್ಪ, ನಾನು ಇವನು ಹಾಕ್ಕೊಂಡು ಹೋದೆ ಅಂದ್ರೆ ನಮ್ಮ ಅಪ್ಪ ಏನಿಲ್ಲ ನನ್ನ ಕತಿ, ಅವ್ರು ಕೊಡಿಸಿದ್ವನ್ನೇ ಹಾಕ್ಕೊಂಡು ಹೋಗ್ತೇನೆ ಅಷ್ಟೇ, ಗೊತ್ತೇನೆ? ಇವೆಲ್ಲ ನನಗೀಗ ಹಾಕ್ಕೋಬೇಕಂತ ಭಾಳ ಆಸೆ. ಆದರೆ ನಮ್ಮಪ್ಪ ನಮ್ಮವ್ನು ಕೇಳಿದ್ರು ಕೊಡಿಸಲ್ಲ. ಆಮೇಲೆ ಇಷ್ಟು ದುಡ್ಡು ಅವ್ರ ಕಡೆನೂ ಇಲ್ಲ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನನಗೆ ಎಂತ ಬೇಕಂತ ಅರ್ಬಿ ಹಾಕ್ಕೊಳಕ್ಕೆ, ನನ್ನ ಫೋನ್ ರೀಚಾರ್ಜ್, ಏನು ಇಷ್ಟನೋ ಅದನ್ನು, ಪಿಜ್ಜಾ ಬರ್ಗರ್ ಏನು ಇಷ್ಟನೋ ಅದು, ಮೂವಿ ಹೊರಗಡೆ ಆಡೋದು ಎಲ್ಲ ಅವನ ಮಾಡಿಸ್ತಾನ. ನಾನು ತಲೆ ಕೆಡ್ಸ್ಕೊಲಿ? ಹೌದಾ? ಅಲ್ಲ ಇಷ್ಟೆಲ್ಲ ಮಾಡ್ತಾರ ಅವರು? ಅಲ್ಲ ನನಗೂ ಗೊತ್ತು, ಗಂಡು ಮಕ್ಕಳು ಹೆಣ್ಮಕ್ಳ ಕಡೆ ಖರ್ಚು ಮಾಡಿಸಲ್ಲ, ಅವರೇ ಎಲ್ಲ ಮಾಡ್ಕೋತಾರ ಅಂತ ಗೊತ್ತು. ಆದ್ರೆ ಇಷ್ಟೆಲ್ಲ ಬೆನಿಫಿಟ್ ಆಯ್ತಾ? ಹ್ಞೂ ಮತ್ತೆ ನಾನು ಫಸ್ಟ್ ಲವ್ ಮಾಡ್ತಿರ್ಲಿಲ್ಲ, ಹೆದರ್ಕೊಂತಿದ್ದೆ. ಫಸ್ಟ್ ತರುಣ್ ಭೇಟಿ ಆಗೋವರೆಗೂ ನಾನು ಇದೆಲ್ಲ ಏನು ಮಾಡಿರಲಿಲ್ಲ. ಈಗ ಹಂಗಿಲ್ಲ. ತರುಣ್ ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾನೆ, ನಂಗೆ ನಿಜವಾಗ್ಲೂ ಇಷ್ಟ ಆಗ್ಯಾನ ಈಗ ಅವನು. ನೋಡೋಣ, ಈಗಂತೂ ಮೇ ಬಿ ಒಂದು ವರ್ಷದಿಂದ ನಂದು ತರುಣ್ದು ಲವ್ ನಡೀತಾ ಇರೋದು. ಇನ್ನೂ ಹಿಂಗೆ ಕಂಟಿನ್ಯೂ ಆದರೆ ನೋಡೋಣ, ಮುಂದೊಂದು ದಿನ ಅಕಸ್ಮಾತ್ ಅವನು ಇಂಜಿನಿಯರ್ ಓದ್ತಾ ಇದ್ದಾನೆ, ಏನಾರ ನಂದು ಒಂದು ವರ್ಕೌಟ್ ಆದರೆ ಮದುವೆ ಮಾಡ್ಕೊಳ್ಳೋದು, ಇಲ್ಲಾಂದರೆ ಬ್ರೇಕಪ್. ಅಲ್ಲ, ಅವ್ರ ಜೊತೆಗೆ ಓಡಾಡ್ತೀವಿ, ಅವ್ರ ಜೊತೆಗೆ ಇರ್ತೀವಿ, ಇದೆಲ್ಲ ಒಂಥರ ಸರಿ ಅನ್ಸಲ್ಲಲ್ಲ ಎಷ್ಟೇ ಆದರೂ. ಅಯ್ಯೋ ಪುಣ್ಯತ್ಕಿತ್ತಿ, ಇನ್ನು ಯಾವ ಕಾಲದಾಗದಿ ನೀನು? ಬರೀ ಜಸ್ಟ್ ಒಂದು ಸ್ಮೈಲ್, ಒಂದು ಕಿಸ್, ಎಷ್ಟು ಖುಷಿ ಆಕಾರ ಗೊತ್ತಾ? ಅಯ್ಯೋ ದೇವ್ರೆ. ಓ ತೆಗಿಯ, ನೀವು ಏನಾರು ಮಾಡ್ಕೊರವ, ನಂಗೇನಾದ್ರೂ ಅವಶ್ಯಕತೆ ಇಲ್ಲ, ನಾನು ಓದ್ಬೇಕು. ನಾವೇನು ಫೇಲ್ ಆಗ್ತಾ ಇದೀವ? ನಾವು ಓದ್ತಾನೆ ಇರೋದು. ಆದರೆ ನಮ್ಗೇನು ಬೇಕು ಅದನ್ನು ಮಾಡ್ಕೊತ ಓದ್ತೀವಿ, ಗೊತ್ತಾನ? ನಂಗೆ ಇಷ್ಟ ಇಲ್ಲ. ಯಾಕೆ ಬೇಕವ ಸುಮ್ಮನೆ? ಮೊನ್ನೆ ಅಲ್ಲೇ
ಹುಬ್ಳಿ ಒಳಗೆ ಆಗಿದ್ದು ಕೇಳಿಸ್ಕೊಂಡಿಲ್ಲ ನೀ ಸ್ಟೋರಿನ? ಹಾಂ, ಪ್ರೀತಿ ಮಾಡೋದು ಯಾಕೆ, ಇಂಥವೆಲ್ಲ ಮಾಡ್ಕೊಳ್ಳೋದು ಯಾಕೆ ಬೇಕು? ಹೌದಿಲ್ಲ? ಅವ್ನು ನೋಡಿದಿಲ್ಲ ನಮ್ಮನೆ ಕೊಲೆನೇ ಮಾಡಿಬಿಟ್ಟ ಅವ. ಅದು ಕಾಲೇಜ್ ಕ್ಯಾಂಪಸ್ನಾಗ ನುಗ್ಗಿ ಕೊಲೆ ಮಾಡಿದ್ದು. ಯಪ್ಪ, ಅವಾಗಿಂದ ಈ ಪ್ರೀತಿ ಗೀತಿ ಅಂದ್ರೆ ನಂಗೆ ಎದ್ರಿಗೆ ಬರ್ತತವ. ಬೇಡ, ಯಾಕೆ ಬೇಕು ಸುಮ್ಮನೆ, ನಮ್ಮ ಪಾಡಿ ನಾವು ಇರೋದು ಎಷ್ಟೋ ಬೆಟರ್. ನಮ್ಮವ್ವ ಇದಕ್ಕೆಲ್ಲ ಒಪ್ಪಲ್ಲ. ಇವ್ರಿಗೆ ಇದೆಲ್ಲ ಗೊತ್ತಾದ್ರೆ ಭಾಳ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಬೇಡ. ಎಲ್ಲರಿಗೂ ಹಿಂಗೆ ಆಕತ್ತಾ? ಸುಮ್ಮನಿರವ, ನಾವಲ್ಲ, ಫ್ರೆಶ್ ಅಪ್ ಆಗ್ಬೇಕು. ಎಷ್ಟು ಹೆದರ್ತಾಳೆ ಈಕಿ. ಹೋಗ್ಲಿ ಬಿಡ. ಅಂದಾಗ ನೀನೇ ಸಂಜಿಕೆ ಎಲ್ಲ ಉಂಟಿ? ಸಂಜಿಕೆ ಎಲ್ಲೂ ಇಲ್ಲವ. 3 ದಿನದಿಂದ ಬುಕ್ಕೇ ಹಿಡ್ದಿಲ್ಲ. ಓದ್ಕೋಬೇಕು. ಎಕ್ಸಾಮ್ ಅದಾವ ಈಗ ಶನಿದ್ರಾಗ. ಈಗ ಓದ್ಕೊತೇನೆ. ಹೇಳೇನಿ 2 ದಿನ ಎಲ್ಲೂ ಭೇಟಿಯಾಗಲ್ಲ, 2 ದಿನ ಫೋನ್ ಮಾಡಬೇಡ, ಮೆಸೇಜ್ ಮಾಡಬೇಡ, ಸ್ವಲ್ಪ ಓದ್ಕೋಬೇಕಂತ ಹೇಳೇನಿ. ಅವನು ಹ್ಞೂ ಅಂದಾನ. ನಾನು ಹೊರಗೊಂತೀನಿ. ಇವತ್ತು ಹೋಗಿ ಬಂದು ಬೆಳಗ್ಗೆಯಿಂದ ಓದ್ಕೊಳಕ್ಕೆ ಶುರು ಮಾಡ್ತೀನಿ ನಾಳಿಂದ. ಎಲ್ಲಿ ಹೋದ್ರು 8 ಗಂಟೆ ಒಳಗೆ ಬರ್ಬೇಕು, ಗೊತ್ತಲ್ಲ? ಬೈತಾಳ ವಾರ್ಡನ್. ಈಗ ಜಸ್ಟ್ 4 ಗಂಟೆಗೆ ಹೋಗ್ತೀನ, ಹೋಗಿ 8 ಗಂಟೆ ಒಳಗೆ ಬಂದುಬಿಡ್ತೀನಿ. ಸರಿ, ಹೋಗ್ಬಾ. ನಾನು ಮತ್ತೆ ನೀವು ಇದ ಫಸ್ಟ್ ಟೈಮ್ ಸಿಕ್ಕಿದ್ದೆ. ಹೆಂಗೆ ಮಾತಾಡ್ಬೇಕು ಏನು ಮಾತಾಡ್ಬೇಕು ಗೊತ್ತಾಗಲ್ತ. ಅಂದಂಗೆ ನನಗೂ ಏನು ಹೇಳ್ಬೇಕು ಗೊತ್ತಾಗಲ್ತ. ಮತ್ತೆ ನೀವೇ ಹೇಳ್ಬೇಕು. ನಾನಾ ಏನು ಹೇಳಲಿ? ತಗೋರಿ, ನಿಮ್ಗೆ ಏನು ಡ್ರೆಸ್ ಬೇಕಾರೆ ಡ್ರೆಸ್ ತೊಗೋರಿ, ಬ್ಯಾಗ್ ಬೇಕಾರೆ ವೆರೈಟಿ ಬ್ಯಾಗ್ ಅದಾವ ನೋಡ್ರಿ, ಮಸ್ತ್ ಮಸ್ತ್ ಅದಾವ. ತಗೋರಿ, ನಿಮ್ಗೆ ಏನು ಬೇಕು? ನನಗೆ ಈಗ ಸದ್ಯಕ್ಕೇನು ಬೇಡ, ಅದಾವು, ಹಾಗಾಗಿ ಬೇಡ. ಹಂಗಂದ್ರೆ ಹೆಂಗೆ? ಇಲ್ಲಿ ಮಟ್ಟ ಕರ್ಕೊಂಬಂದೇನಿ. ಯಾವ್ದಾರು ಒಂದು ಚಲೋ ಬ್ಯಾಗರ ತಗೋರಿ, ಇಲ್ಲ ಡ್ರೆಸ್ ತಗೋರಿ. ಬೇರೆ ಏನಾರು ಬೇಕಾದ್ರೆ ಹೇಳ್ರಿ. ಸೀರೆ ತಗೋತೀರನ? ನೋಡ್ತೀನಿ, ಡ್ರೆಸ್ಸು ನೋಡ್ತೀನಿ. ಇಲ್ಲೇ ಯಾವುದು ಇಷ್ಟನೇ ಬರಲಿಲ್ಲ ಅಂದರೆ ಬೇಕಾದ್ರೆ ಸೀರೆ ತಗೋತೀನಿ. ಆಮೇಲೆ ನಂಗೆ ಸೀರೆ ಜಾಸ್ತಿ ಉಟ್ಟು ಅಭ್ಯಾಸ ಇಲ್ಲ. ಸ್ವಲ್ಪ ನಂಗೆ ಡ್ರೆಸ್ಸೇ ಇಷ್ಟ, ಡ್ರೆಸ್ಸೇ ಕಂಫರ್ಟಬಲ್ ಆಕೈತಿ. ನಿಮಗೇನು ಅಭ್ಯಂತರ ಇಲ್ಲಲ್ಲ? ನಾನು ಡ್ರೆಸ್ ಹಾಕೋಬೋದಲ್ಲ ಮದುವೆ ಆದಮೇಲೂ? ಅಯ್ಯೋ, ಹಾಕ್ಕೊಳ್ರಿ, ಅದಕ್ಕೇನಂತ. ಈಗೆಲ್ಲರೂ ಜಾಸ್ತಿ ಡ್ರೆಸ್ ಹಾಕೋತಾರಲ್ಲ. ಅದು ನೀವು ಚೂಡಿದಾರ್ ಹಾಕೋತಿರಲ್ಲ, ಪ್ಯಾಂಟು ಅಂಗಿ ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಪ್ಯಾಂಟು ಅಂಗಿ ನಡೆಯಲ್ಲ ನಮ್ಮ ಮನ್ಯಾಗ. ಅದು ಅಂದರೆ ನಮ್ಮ ಹಳ್ಳ್ಯಾಗ. ಇಲ್ಲ, ನಾನು ಪ್ಯಾಂಟು ಶರ್ಟ್ ಈಗ ಹಾಕೋತೀನಿ, ಬೇಕಾದ್ರೆ ಮದುವೆ ಆದಮೇಲೆ ಹಾಕ್ಕೊಳ್ಳಲ್ಲ. ತಗೋರಿ, ಬೇಡ. ಇದು ಚೂಡಿದಾರ್ ಹಾಕೋತೀನಿ, ಸೀರೆ ಉಟ್ಕೋತೀನಿ. ಹೌದಾ? ಈಗ ಹಾಕೋತೀರನ? ಹಂಗಾರೆ ಇನ್ನೂ ಮದುವೆಗೆ ಟೈಮ್ ಐತಲ್ಲ, ಬೇಕಾದ್ರೆ ತಗೋರಿ. ಬೇಡ, ಸುಮ್ಮನೆ ಮತ್ತೆ ತೊಗೊಂಡು ಮೂಲಿಗೆ ಹೋಗ್ಯೋದಕ್ಕತಿ, ಬೇಡ. ಚೂಡಿದಾರನ್ನ ನೋಡ್ತೀನಿ. ಅಂದಂಗೆ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ಏನು? ನಿಮಗೆ ನಾನು ಯಾಕೆ ಇಷ್ಟ ಅದೇ? ಯಾಕಂದರೆ ಏನು ಹೇಳಿ, ಇಷ್ಟ ಅಷ್ಟೆ. ನೋಡಕ್ಕೆ ಚಂದ ಅದೀರಿ, ಮಾತು ಇಷ್ಟ ಆತು. ನಂಗೆ ಗೊತ್ತಿಲ್ಲ ಯಾಕೆ ಇಷ್ಟ, ಏನು ಎತ್ತ ಗೊತ್ತಿಲ್ಲ, ಒಟ್ಟು ಇಷ್ಟ. ಮಾಡ್ಕೋಬೇಕು ಮದ್ವೆ ನಿಮ್ಮನ್ನೇ ಅಂತ ಅನ್ನಿಸ್ತು. ನಿಮಗೆ ನಾನು ಯಾಕೆ ಇಷ್ಟ ಅದೇ ಅಂದ್ರೆ ನನ್ನ ತಲೆ ಕೂದಲಿಲ್ಲ ಜಾಸ್ತಿ. ಈಗಿನ ಹುಡುಗಿಯರೆಲ್ಲ ಅದೇನೋ ಅಷ್ಟು ಹ್ಯಾಂಡ್ಸಮ್ ಇರಬೇಕು, ಚಂದ ನೋಡಾಕಿರ್ಬೇಕು, ಎತ್ತರ ಇರಬೇಕು, ಕಾರ್ ಇರಬೇಕು ಅಂತೆಲ್ಲ ಅಂತಾರೆ. ಸಿಟಿಗೆ ಮದುವೆ ಮಾಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತಾರಪ್ಪ. ನೀವು ಹಳ್ಳಿಗೆ ಬರೋಕೆ ಇಷ್ಟಪಟ್ರಲ್ಲ, ಅದಕ್ಕೆ ಕೇಳಿದೆ. ಏನಿಲ್ಲ, ಹಳ್ಳಿಗೆ ಬರೋಕ್ಕೆ ಅಂತಲ್ಲ, ಸಿಟಿ ಲೈಫ್ ಏನು ಅದೇ ಬೋರು. ಆ ಧೂಳು, ಆ ಪೊಲ್ಯೂಷನ್ನು, ಆ ಗಾಡಿ ಸೌಂಡು, ಅಲ್ಲಿದ್ದವ್ರಿಗೆ ಗೊತ್ತು ಅದೆಷ್ಟು ಇರಿಟೇಟಿಂಗ್, ಎಷ್ಟು ತಲೆ ಚಿಟ್ಟಂತೈತಿ ಅಂತ. ಹಳ್ಳಿ ಕಡೆ ವಾತಾವರಣ ಭಾಳ ಚಲೋ ಅನ್ನಿಸ್ತೈತಿ. ಅದು ಮುಂದೆ ಹಾಳಾಕೈತಿ, ಯಾಕಂದ್ರೆ ಎಲ್ಲ ಕಡೆನೂ ಅದೇ ಆಗ್ತೈತಿ. ಆದರೂ ಸ್ವಲ್ಪ ಹಳ್ಳಿ ಕಡೆ ವಾತಾವರಣ ಒಂಚೂರು ಈಗಿನ ಮಟ್ಟಿಗಾರ ಇನ್ನೊಂದು 10-20 ವರ್ಷ ಅಂತೂ ಏನೂ ತೊಂದರೆ ಇಲ್ಲ ಹಳ್ಳಿ ವಾತಾವರಣಕ್ಕೆ, ಅಲ್ಲ? ಯಾಕೆ ಹೇಳ್ರಿ? ಈಗ ಸದ್ಯಕ್ಕೆ ನಿಮ್ಮೂರು ನಾನು ನೋಡಿನಿ, ರೋಡ್ ಗಿಡ ಅಂತ ಏನಿದು ಇಲ್ಲ, ರೋಡೂ ಒಂದು ಸ್ವಲ್ಪ ಚಲೋನೇ ಐತಿ. ಆಮೇಲೆ ಹೊಲ ಜಾಸ್ತಿ ಐತಿ. ನನಗೆ ಇಷ್ಟ ಆಯ್ತು. ಒಂಥರ ಅಷ್ಟು ದೊಡ್ಡ ಗಾಡಿ ಓಡಾಡಲ್ಲ. ಊರಾಗಿರೋವೇ ಓಡಾಡ್ತಾವಲ್ಲ, ಒಂದು ವಾತಾವರಣ ಧೂಳುದ್ದಿಲ್ಲ. ಅದಕ್ಕೆ ಸಿಟಿಯಾಗಿದ್ದು ಶುಗರ್, BP, ಅಸ್ತಮ ತರಿಸ್ಕೊಳ್ಳೋದಕ್ಕಿಂತ ಹಳ್ಳಿಯಾಗಿರೋದು ವಾಸಿ ಅನ್ನಿಸ್ತ. ಓ, ಅಂದರೆ ಸಿಟಿಯಾಗಿದ್ದವ್ರಿಗೆ ಇದೆಲ್ಲ ಬರ್ತೈತೆ? ಇಲ್ಲ, ಬೆಳಗಿನ ಜಾವ ವಾಕಿಂಗ್, ವ್ಯಾಯಾಮ, ಆಮೇಲೆ ಒಂದು ಸ್ವಲ್ಪ ಮೈ ಎಲ್ಲ ಇದು ಮಾಡ್ಕೊತಿದ್ದವ್ರಿಗೆ ಏನು ತೊಂದರೆ ಇಲ್ಲ. ಈಗ ಹಳ್ಳಿಯಾಗಿದ್ದವ್ರು ನೋಡ್ರಿ, ದಿನಾನು ಪಾನಿಪುರಿ ತಿನ್ನಕ್ಕೆ ಹೋಗಾರ ಇಲ್ಲ, ದಿನಾನು ಹೋಟೆಲ್ಗೆ ಹೋಗಾರ ಇಲ್ಲ. ಅದರಿಂದ ಅವ್ರು ಸ್ವಲ್ಪ ಆರೋಗ್ಯವಾಗಿ ಜಾಸ್ತಿ ಇರ್ತಾರೆ. ಈ ಸಿಟಿಗಳಾಗ ಹೊತ್ತೊಂಟ್ರ ಪಾನಿಪುರಿ ತಿನ್ನಕ್ಕೆ ಹೋಗೋದು, ಹೋಟೆಲ್ಗೆ ಹೋಗೋದು, ಮನೆಯಾಗಿರೋ ಇದು ಮಾಡೋದು, ಅದರಿಂದನೇ ಸ್ವಲ್ಪ ಜಾಸ್ತಿ ಆರೋಗ್ಯ ಹಾಳಾಕೈತಿ. ಆಮೇಲೆ ನೋಡಕ್ಕೆ ನೀವು ಚಂದ ಅದೀರಿ, ಹಂಗೇನು ಚಂದ ಇಲ್ಲ ಅಂತ ಏನಿಲ್ಲ, ಚಂದ ಅದೀರಪ್ಪ. ನನಗೇನು ಚಂದಿಲ್ಲ ಅಂತ ಏನೋ ಅನಿಸಿಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಂಗೆ ಜಾಸ್ತಿ ಚಂದಚಾರಕ್ಕಿಂತ ಗುಣ ಮುಖ್ಯ. ಹೌದಾ? ಸರಿ, ಬರಂಗಾರ
ಏನೋ ತೊಗೋಬೇಕಂದ್ರಲ್ಲ ನೋಡಿ ಬರ್ರಿ. ನಾನು ನಿಮ್ಮನ್ನು ಕರೆದಾಗ ಅತ್ತಿ ಮಾವರು ಏನು ಅನ್ಕೊಲಿಲ್ಲಲ್ಲ, ಕಳಿಸಿದ್ರಲ್ಲ, ಮತ್ತು ಅವ್ರಿಗೆ ಇಷ್ಟ ಇತ್ತೋ ಇಲ್ಲೋ. ಹ್ಞೂ ಅವ್ರಿಗೂ ಗೊತ್ತು ಈಗಿನಾರು ಬೆಟ್ಟಕ್ಕಾರ ಅಂತೇಳಿ. ಬಾ ತಗೋ ಬಾ.